ಓಕೆ, ಈ ಫಿಟ್ನೆಸ್ ಅಂತ ಬಂದಾಗ ಸರ್, ಸ್ಪೆಷಲಿ ಈ ಸ್ವಲ್ಪ ವೆಯ್ಟ್ ಜಾಸ್ತಿ ಎಲ್ಲ ಮಾಡ್ತಿರೋ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿರೋರು, ಈ ಹೈಡ್ರೇಷನ್ ಏನಿರುತ್ತೆ ಅದನ್ನು ಅಂಡರ್ ರೇಟ್ ಮಾಡಿಬಿಟ್ಟಿದಾರಾ ಅಂತ ಸರ್? ಎರಡು ವಿಚಾರ ಮಾತಾಡ್ತೀನಿ ರೀ. ಹೈಡ್ರೇಷನ್ ಒಂದು, AC ಒಂದು. ಓಕೆ, ನೀವು ನೋಡಿರ್ಬೋದು, ಜಿಮ್ಮಲ್ಲಿ AC ಆಫ್ ಮಾಡಿ, AC ಆಫ್. ಇದೆಲ್ಲ ಒಂಥರ ಫೂಲಿಶ್ನೆಸ್ ಅನ್ಸುತ್ತೆ. ಇವಾಗ ಕಾರ್ ಇಂಜಿನು ನಮ್ಗೆ ತಗೊಳ್ಳೋಣ, ಹೀಟ್ ಆದ ಏನಾಗುತ್ತೆ, ಕೂಲೆಂಟ್ ಇರುತ್ತೆ, ಕರೆಕ್ಟಾ? ಏನು ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ, ಕೂಲೆಂಟ್ ಇರೋದೇ ಆ ವಿಚಾರಕ್ಕೆ. ಈಗ ನಮ್ಮ ಬಾಡಿಯಲ್ಲಿ ವರ್ಕೌಟ್ ಮಾಡುವಾಗ ಬಾಡಿ ಟೆಂಪ್ರೇಚರ್ ರೈಸ್ ಆಗುತ್ತೆ. ಏನಾಗುತ್ತೆ ರೈಸ್ ಆದಾಗ ನಮ್ಮ ಬಾಡಿ ಕೂಲೆಂಟ್ ಮಾಡುತ್ತೆ. ಹೆಂಗೆ ಮಾಡುತ್ತೆ? ಸ್ವೆಟ್ಟು, ಪೋರ್ಸ್ ನೋಡಿದಿರಲ್ಲ, ಬೆವರು ಬರುತ್ತೆ, ಬೆವರು ಬಂದು ಕೂಲೆಂಟ್ ಮಾಡುತ್ತೆ. ಸೊ ನೀವು ಬೆವರ್ತಾ ಇದ್ದಾಗ ಯು ಸ್ಟಾರ್ಟ್ ಲೂಸಿಂಗ್ ಯುವರ್ ಮಿನರಲ್ಸ್ ಎವತ್ತಿನ ಜೊತೆಗೆ, ಓಕೆನಾ? ಸೊ ಮತ್ತೆ ಅದನ್ನ ನಾವು ರಿಪ್ಲೇಸ್ ಮಾಡ್ಕೊಬೇಕು. ಯಾವಾಗ ಹೆಂಗೆ ಮಾಡ್ತೀರಾ? ಹೈಡ್ರೇಷನ್ ಮಾಡ್ಕೊಂಡು, ಆಯಿತಾ? ನೀವು ಹೈಡ್ರೇಷನ್ನೇ ಮಾಡ್ಕೊಂಡಿಲ್ಲ ಅಂತಂದಾಗ ಏನಾಗುತ್ತೆ, ಅದು ಬಾಡಿ ಡಿಹೈಡ್ರೇಟ್ ಆಗೋಗುತ್ತೆ, ತಲೆ ಸುತ್ತ ಬಿದ್ದೋಗ್ತೀರಾ, ಕ್ರಾಂಪ್ಸ್ ಆಗುತ್ತೆ. ಸಿಂಪಲ್ ಮೆಥಡು ಹೇಗೆ ಹೈಡ್ರೇಟ್ ಮಾಡ್ಕೊಬೇಕು ಅಂತಂದರೆ, ಒಂದು ನೀರು, ಲಿಂಬೆಹಣ್ಣು, ಒಂದು ಅರ್ಧ ಚಮಚ ರಾಕ್ ಸಾಲ್ಟು, ಉಪ್ಪು ಸಾಕಷ್ಟೇ ಹಾಕ್ಕೊಂಡು ಯು ಕ್ಯಾನ್ ಕುಡೀರಿ. ಯು ವಿಲ್ ಗೆಟ್ ಹೈಡ್ರೇಟೆಡ್. ಯಾಕೆ ಉಪ್ಪು ಹಾಕಬೇಕು ನೀರಿಗೆ ಅಂತಂದರೆ, ಇಟ್ ಅಬ್ಸರ್ವ್ಸ್ ಸೋಡಿಯಂ, ಅಬ್ಸರ್ವ್ಸ್ ದ ಬಾಡಿ. ಬರೀ ನೀರು ಕುಡಿದ್ರೆ ಏನಾಗುತ್ತೆ, ಜಸ್ಟ್ ಇಟ್ ಪಾಸ್ ಅವೇ ಆಗುತ್ತೆ, ಅದು ಹಿಡ್ಕೊಳಲ್ಲ ನೀರು ಬಾಡಿಗೆ. ಉಪ್ಪು ಹಾಕೊಳೋದ್ರಿಂದ ಇಟ್ಸ್ ಸೋಡಿಯಂ ಅಲ್ಲ, ಇಟ್ ವಿಲ್ ಅಬ್ಸರ್ವ್ ದ ಬಾಡಿ. ಸೊ ವರ್ಕೌಟ್ ಟೈಮಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ ಸರ್, ನೀರು ಹೇಳ್ತಾ ಇದ್ರಿ ನೀವು, ಅಂದರೆ ವರ್ಕೌಟ್ ಟೈಮಲ್ಲಿ ನೀರು ಕುಡಿಯೋದು. ಕೆಲವ್ರು ಏನು ಮಾಡ್ತಾರೆ, ಒಂದೇ ಸಲ ಒಂದು 1 ಲೀಟರ್ ನೀರು ಕುಡಿದು ಬಿಡ್ತಾರೆ. ಸೊ ಅದಂದರೆ ಇದು ಆ್ಯಕ್ಚುಲಿ ತುಂಬ ಬೇಸಿಕ್ಕು, ಬಟ್ ಸ್ಟಿಲ್ ಜನಗಳು ಇದ್ರ ಬಗ್ಗೆ ಮಿಸ್ಟೇಕ್ ಮಾಡ್ತಾನೆ ಇದ್ದಾರೆ. ಅದು ಒಂದು AC-ನೂ ಒಂದು. AC-ನೂ ಅಷ್ಟೇ, ನಿಮ್ಮ ಬಾಡಿ ಟೆಂಪ್ರೇಚರ್ನ ಅದನ್ನು ಕೂಲೆಂಟಾಗಿ ಅದು ಮೇಂಟೈನ್ ಮಾಡಬೇಕು ನೀವು ವರ್ಕೌಟ್ ಮಾಡೋ ಟೈಮಲ್ಲಿ. ಸಿಕ್ಕಾಪಟ್ಟೆ AC-ನ ಇಲ್ದಿದ್ದಾಗ ನಿಮ್ಗೆ ಸಫೆಕೇಟ್ ಆಗುತ್ತೆ. ನಿಮಗೆ ಇವಾಗ ಯಾವುದೋ ವರ್ಕೌಟ್ ನೀವು 10 ರೆಪ್ ಮಾಡೋ ಜಾಗದಲ್ಲೇ 5-6 ಮಾಡ್ತೀರಾ, ಬಿಕಾಸ್ ಆಫ್ ಆ ಟೆಂಪ್ರೇಚರಿಂದ ನಿಮ್ಮ ಕೈಲಿ ಆಗೋದಿಲ್ಲ. ಸುಮ್ಮನೆ AC ಆಫ್ ಆಗಿರುತ್ತೆ, ಟೆಂಪ್ರೇಚರ್ ಹೀಟ್ ಆಗಿರುತ್ತೆ, ಬಾಡಿನೂ ಹೀಟ್ ಆಗಿರುತ್ತೆ. ಇದನ್ನು ಮೇಂಟೈನ್ ಮಾಡೋಕ್ಕೆ ಯು ಹ್ಯಾವ್ ಟು ಹ್ಯಾವ್ ಸೈಂಟಿಫಿಕಲಿ ಇಟ್ಸ್ ಪ್ರೂವನ್. AC ಇದ್ದರೆ ಅದು ನಿಮಗೆ ಕರೆಕ್ಟಾಗಿ ಅದು ಮೇಂಟೈನ್ ಆಗಿರುತ್ತೆ, ಆ ಟೆಂಪ್ರೇಚರ್, ರೂಮ್ ಟೆಂಪ್ರೇಚರು. ನಿಮಗೆ ವರ್ಕೌಟ್ ಪರ್ಫಾರ್ಮೆನ್ಸು ನಿಮಗೆ ಜಾಸ್ತಿ. ಆ್ಯಕ್ಚುಲಿ ನನಗೆ ಇದೊಂದು ನಾಲೆಡ್ಜ್ ಬಂತು ಸರ್. ಯೂಶಲಿ ನಾನು AC ಆಫ್ ಮಾಡಿ ನಾನೆಲ್ಲ ನೋಡ್ತಿದ್ದೆ ಕೆಲವು AC ಕಾನ್ಸೆಪ್ಟು. ಈ ಒಂದು ನನಗೆ ಗೊತ್ತಿದ್ದಂಗೆ ಒಂದು 15 ವರ್ಷ ಹಿಂದೆ ಸ್ಟಾರ್ಟ್ ಆಗಿತ್ತು ಕೆಲವು ತುಂಬ ಜಿಮ್ಮಲ್ಲೇ. ಅವಾಗ ಸಿಕ್ಕಾಪಟ್ಟೆ ಮಿತ್ತಿತ್ತು, AC ಆಫ್ ಮಾಡಿ ಅವಲ್ಲ ಹಂಗೆ ಗಾಡಿ ಮನೆ ಥರ ಹಂಗೆ ಮಾಡಬೇಕು ಅಂತ. ಸೊ ಪೀಪಲ್ ನೀಡ್ ಟು ಗೇನ್ ನಾಲೆಡ್ಜ್ ರಿಗಾರ್ಡಿಂಗ್ ಎಷ್ಟು ಒಳ್ಳೆಯದು ಏನಿರುತ್ತೆ ಅಂತ. ಓಕೆ ಸರ್, ಈ ವಾಟರ್ ಇಂಟೇಕ್ ಹೆಂಗೆ ಮಾಡ್ಬೇಕು ಸರ್ ವರ್ಕೌಟ್ ಮಾಡುವಾಗ? ಮಧ್ಯೆ ಅದು ಕುಡಿತಾ ಇರಿ. ಈಗ ನೀವು ಜಿಮ್ಗೆ ಬರೋಗಿಂತ ಮುಂಚೆ ಹೈಡ್ರೇಟ್ ಮಾಡ್ಕೊಳ್ಳಿ. ನಾನು ಹೇಳ್ದಲ್ಲ, ಉಪ್ಪು ನೀರು ಅದು ಇದ್ರೆ, ಅದಾದ್ಮೇಲೆ ಸೇಮ್ ಅದೇ ಅದು ಇಲ್ಲಾಂದ್ರೆ ಎಲೆಕ್ಟ್ರೋಲೈಟ್ಸ್ ಏನಾಗಿದ್ರೆ ನೀರಿಗೆ ಮಿಕ್ಸ್ ಮಾಡಿಕೊಂಡು ವರ್ಕೌಟ್ ಮಧ್ಯ ಸಿಪ್ ಮಾಡ್ಕೊಂತ ಹೋಗಿ. ಒಂದೇ ಸತಿ ಕುಡಿಯೋದಲ್ಲ, ಸಿಪ್ ಮಾಡ್ಕೊಂಡು ವರ್ಕೌಟ್ ಹೋಗಿ. ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ಬಾಯಾರಿಕೆ ಅದ ಒಂದು ಸಿಪ್ಪು ವರ್ಕೌಟ್ ಮಾಡಿದಾಗಲೇ ನಿಮ್ಮ ಬಾಡಿನ ಸಿಗ್ನಲ್ ಕೊಡುತ್ತೆ, ಬಾಯಾರಿಕೆ ನೀರು ಬೇಕು ಅಂತ. ಒಂದು ಸಿಪ್ಪು, ನೆಕ್ಸ್ಟ್ ಇನ್ನೊಂದು, ಹಂಗೆ. ಓಕೆ ಸರ್, ಆಮೇಲೆ ಇತ್ತೀಚೆಗೆ ತುಂಬ ಜನ ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಬರ್ತಾ ಇದೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಸಣ್ಣವರು ಅಂದರೆ ಈ ಕಾಲೇಜಲ್ಲಿ ಓದ್ತಿರೋರು ಎಲ್ಲನೂ ಸ್ಟ್ರೆಂತ್ ಟ್ರೈನಿಂಗ್ ಶುರು ಮಾಡಿದ್ದಾರೆ. ಆ್ಯಂಡ್ ಏಜ್ ಆಗಿರೋರು ನೀವು ನೋಡಿರ್ತೀರ ಅನ್ಸುತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ. ಅವರೊಬ್ಬರು ಏಜ್ ಆಗಿರೋದು ಅಜ್ಜಿ, ಒಂದು 65 ಇಯರ್ಸ್ ಅನ್ಸುತ್ತೆ ಅವ್ರಿಗೆ, ಅವರು ಪವರ್ ಲಿಫ್ಟಿಂಗ್ ಮಾಡ್ತಾ ಇರ್ತಾರೆ. ಆ ನಾಲೆಡ್ಜ್ ಬಂದಿದೆ ಇವಾಗ. ಬಟ್ ಏನಂದರೆ ಅಟ್ ದ ಸೇಮ್ ಟೈಮ್ ಈಗೋ ಲಿಫ್ಟಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸ್ಪೆಷಲಿ ಟ್ರೈನರ್ಸೇ ಒಂದೊಂದ್ಸಲಿ ಪುಷ್ ಮಾಡ್ತಾರೆ, ಅಂದರೆ ಇಷ್ಟು ಮಾಡಿ ಅಷ್ಟು ಮಾಡಿ ಅಂತೇಳಿ. ಅದು ಅವ್ರ ಕೈಲಿ ಆಗ್ತಾ ಇರೋದಿಲ್ಲ. ಈ ಈಗೋ ಲಿಫ್ಟಿಂಗು ಎಷ್ಟು ಡೇಂಜರು ಆ್ಯಂಡ್ ಅದನ್ನು ಯಾಕೆ ಸ್ಟಾಪ್ ಮಾಡಬೇಕು ಅಂತ ಸರ್? ಈಗೋ ಲಿಫ್ಟಿಂಗ್ ಇಸ್ ನಥಿಂಗ್ ಬಟ್ ಇಂಜುರಿ ಅಷ್ಟೇ, ಎಂಡ್ ಆಫ್ ದ ಡೇ ಅಷ್ಟೇ. ಈಗೋ ಲಿಫ್ಟಿಂಗು ನಿಮಗೆ ಇವಾಗ ನಿಮ್ಮ ಕೆಪಾಸಿಟಿ ಮೀರ್ ಮಾಡೋದೇ ಈಗೋ ಲಿಫ್ಟಿಂಗು. ನಾನು ಮಾಡ್ಕೊಬೇಕು. ಯಾಕೆ ಈಗೋ ಲಿಫ್ಟಿಂಗ್ ಮಾಡ್ತಾರೆ ಅಂದರೆ ತೋರ್ಪಡಿಕೆ, ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಮಾಡ್ತೀನಿ, ಮಾಡೋಕ್ಕಾಗತ್ತೆ ಅಂತ. ನಿಮ್ಗೆ ಅಷ್ಟು ಆ ಲೆವೆಲ್ ಈಗೋ ಲಿಫ್ಟಿಂಗ್ ಅಂದರೆ ಯು ನೀಡ್ ಟು ಪರ್ಫಾರ್ಮ್ ಆನ್ ದಿ ಸ್ಟೇಜ್, ಕರೆಕ್ಟ್ ಅಲ್ಲ? ಸುಮ್ಮನೆ ಈಗೋ ಲಿಫ್ಟಿಂಗು ನಿಮ್ಗೆ ಯಾರೋ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡೋಕ್ಕೋ ನಾನು ಇಷ್ಟು ಮಾಡ್ತೀನಿ ಎಂಡ್ ಆಫ್ ದ ಡೇ ನಿಮ್ಮ ಮಸಲ್ ಟೇರು ಅಥವಾ ಬೋನ್ ಬಲ್ಜ್ ಆಗಿಬಿಡುತ್ತೆ, ಬ್ಯಾಕು ಅದೆಲ್ಲ. ಸೊ ಇಟ್ಸ್ ನಾಟ್ ನೆಸೆಸರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿ. ವಾಟ್ಸ್ ಯರ್ ಪರ್ಪಸ್, ಆ ಪರ್ಪಸ್ಗೋಸ್ಕರ ಮಾಡಿ ಅಷ್ಟೇ. ಈಗ ಲಿಫ್ಟಿಂಗ್ ಇಸ್ ವೆರಿ ಡೇಂಜರಸ್. ಓಕೆ ಸರ್, ಈಗ ನಾವು ಆಗಲೇ ವೇ ಪ್ರೋಟೀನ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ರೀತಿ ಬೇರೆ ಯಾವೆಲ್ಲ ಸಪ್ಲಿಮೆಂಟ್ಸು ಸೇಫ್ ಅನ್ಸುತ್ತೆ? ಆ್ಯಂಡ್ ಏನಾಗುತ್ತೆ ಇವಾಗ ನಾರ್ಮಲ್ ಅಂದರೆ ಜನರಿಗೆ ತೊಗೊಳಕ್ಕಾಗಿಲ್ಲ ಅಂದ್ರೂ ಈ ಅಥ್ಲೀಟ್ಗಳಿಗೆಲ್ಲ ಸ್ವಲ್ಪ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇರುತ್ತೆ ಅನ್ಸುತ್ತೆ. ಸೊ ಯಾವುದೆಲ್ಲ ಸೇಫ್ ಅನ್ಸುತ್ತೆ ಸರ್? ಸೇಫ್ಗಿಂತ ಅಗತ್ಯ. ಇಟ್ಸ್ ನಾಟ್ ಅಬೌಟ್ ಸೇಫ್, ಅಗತ್ಯ. ಸ್ಪೆಷಲಿ ನಮ್ಮ ಇಂಡಿಯನ್ಸಿಗೆ ವೆರಿ ಲೋ ಜಿಂಕ್. ನಮ್ಮ ಇಂಡಿಯನ್ಸ್ ಜಿಂಕ್ ಇದು ನಮ್ಮಲ್ಲಿ ಕನ್ಸಂಪ್ಷನ್ ಇಲ್ಲ. 70% ಆಫ್ ಇಂಡಿಯನ್ಸ್ ಲ್ಯಾಕ್ ಜಿಂಕ್. ಜಿಂಕ್ ಇಸ್ ವೆರಿ ನೀಡೆಡ್. ಜಿಂಕ್ ಸಪ್ಲಿಮೆಂಟು, ಒಮೆಗಾ 3 ಅದು ಬೇಕು. ಸೊ ಇದೆರಡು. ಆ್ಯಂಡ್ ಇನ್ನೊಂದು ವೇ ಪ್ರೋಟೀನ್ ಜೊತೆಗೆ
ವೆಲ್ ರಿಸರ್ಚ್ಡ್ ಸಪ್ಲಿಮೆಂಟ್ ಅಂದರೆ ಕ್ರಿಯೇಟಿನ್. ಯಾರಾದರೂ ಸ್ವಲ್ಪ ಪ್ರೋ ಲೆವೆಲ್ ವರ್ಕೌಟ್ ಮಾಡ್ತಿದ್ದೀರಾ, ನಿಮ್ಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಬೇಕು ಅಂತಂದರೆ ಯು ಕ್ಯಾನ್ ಆ್ಯಡ್ ಆನ್ ಕ್ರಿಯೇಟಿನ್ 40-50 ವರ್ಷದಿಂದ ರಿಸರ್ಚ್ ಮಾಡಿದ್ದಾರೆ ಆಯಿತಾ. ಒನ್ ಆಫ್ ದ ಸೇಫೆಸ್ಟ್ ಆಯಿತಾ, ದಟ್ ಈಸ್ ಮಸ್ಟ್ ನೀಡೆಡ್ ಅಷ್ಟೇ. ಇಟ್ಸ್ ಸೇಫ್, 200% ಸೇಫ್. ಉದಾಹರಣೆಗೆ ನಾನು ವೇ ಪ್ರೋಟೀನ್ 20 ವರ್ಷದಿಂದ ತಗೊತಾ ಇದ್ದೀನಿ, ಕ್ರಿಯೇಟಿನ್ 20 ವರ್ಷದಿಂದ ತಗೊತಾ ಇದ್ದೀನಿ, ಮಾಂಸಾಹಾರ ದಿನನಿತ್ಯ 20 ವರ್ಷದಿಂದ ತಗೊತಾ ಇದ್ದೀನಿ. ಅಂಗ್ಲಕ್ಕೆ ಹಾಕೊಂಡ್ರೆ ಕೆಲವ್ರು ಹೇಳೋ ರೀತಿಯಲ್ಲೇ ಏನೇನೋ ಆಗೋಗ್ಬೇಕಾಗಿತ್ತು. ಓಕೆ ಸರ್, ಈಗ ಈ ಕ್ರಿಯೇಟಿನ್ ಎಲ್ಲ ಯಾರೆಲ್ಲ ತೊಗೊಬೋದು ಅಂತ ಸರ್ ಇವಾಗ ಹೇಳ್ತಾರಲ್ಲ, ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸದೆ ನೀವು ಯಾವುದು ಸಪ್ಲಿಮೆಂಟ್ಸ್ ತೊಗೊಳ್ಬೇಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಕ್ರಿಯೇಟಿನ್ ಎನಿಬಡಿ ಕ್ಯಾನ್ ಟೇಕ್, ಅದು ಅಂಟಿಲ್ ನಿಮಗೆ ಏನಾದರೂ ಕಿಡ್ನೀಸ್ ಅದಿದೆ ಅಂದರೆ ಅದು ಇಶ್ಯೂ ಇದ್ದರೆ ದೆನ್ ಯು ನೀಡ್ ಟು ಅವಾಯ್ಡ್ ಅಷ್ಟೇ, ಮತ್ತೇನಿಲ್ಲ. ಬಟ್ ಎನಿಬಡಿ ಈಸ್ ಇಂಟರ್ಮಿಡಿಯೇಟ್, ನಾಟ್ ಇವನ್ ಬಿಗಿನರ್ಸ್ಗೆಲ್ಲ ಇಂಟರ್ಮಿಡಿಯೇಟ್ ವರ್ಕೌಟ್ ಮಾಡೋರು ಕ್ಯಾನ್ ಸ್ಟಾರ್ಟ್ ವಿತ್ ಕ್ರಿಯೇಟಿನ್ ವೇ ಅಂಡ್ ಅದರ್ ಥಿಂಗ್ ಅಷ್ಟೇ. ಓಕೆ ಸರ್, ನೀವು ಬ್ಲಡ್ ಟೆಸ್ಟ್ ಎಲ್ಲ ರೆಗ್ಯುಲರ್ ಆಗಿ ಮಾಡಿಸ್ತಿರ್ತೀರಾ? ಮಾಡ್ತೀನಿ, ನಾನೇನು ಸ್ಟೆರಾಯ್ಡ್ಸ್ ತಗೊತಾ ಇದ್ದೀನಿ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಮಾಡ್ತೀನಿ. ನಾರ್ಮಲ್ ಆಗಿ ಏನು ಬೇಕಾದ್ ಮಾಡ್ಕೊತೀನಿ. ಅಲ್ಲ ಅಂದರೆ ಅದನ್ನ ನೋಡಿನೇ ಅದ್ರ ಮೇಲೆ ಸಪ್ಲಿಮೆಂಟ್ಸ್ ತಗೊಳೋದಾ ಹೇಗೆ ಅಂತ ಸರ್ ನೀವು? ಇಲ್ಲ, ಅಂಟಿಲ್ ಯಾವ ಏನು ಇಶ್ಯೂಸ್ ಅಂದರೆ ನಿಮ್ಗೆ ನಾನು ಹೇಳ್ದಲ್ಲ, ಕ್ರಿಯೇಟಿನ್ ನಿಮಗೆ ಕಿಡ್ನಿ ಪ್ಯೂರಿಫಿಕೇಶನ್, ಕಿಡ್ನಿದೇನು ಇಶ್ಯೂಸ್ ಇದ್ದಾಗ ದೆನ್ ಯು ನೀಡ್ ಟು ಕನ್ಸಲ್ಟ್ ಅ ಡಾಕ್ಟರ್ ಆ್ಯಂಡ್ ಚೆಕ್ ಸೇಫ್ ಇದೆಯಾ ಬೇಡವಾ ಅಂತ ಅಷ್ಟೇ. ಅದಿಲ್ಲದೆ ಯು ಕ್ಯಾನ್ ಟೇಕ್ ಇಟ್. ಈಗ ಕೆಲವರು ನಾನ್ ವೆಜ್ಜಲ್ಲೇ ಕೆಲವ್ರಿಗೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಇರುತ್ತೆ, ಅವರು ಸ್ವಲ್ಪ ಹುಷಾರಾಗಿರಬೇಕು. ನಾನ್ ವೆಜ್ಜೇ ಬಿಟ್ಬಿಡು ಅಂದ್ಬಿಡ್ತಾರೆ. ಇಟ್ಸ್ ವೆರಿ ರಾಂಗ್. ಯು ಕ್ಯಾನ್ ಈಟ್ ಆಯಿತಾ. ನಾನ್ ವೆಜ್ಜಲ್ಲೇ ಕೆಲವುದು ನೀವು ತಿನ್ನಂಗಿಲ್ಲ ಅಷ್ಟೇ. ಇವಾಗ ಮಟನ್, ರೆಡ್ ಮೀಟಲ್ಲೇ ಲಿವರು ಅದು ಇದು ಅಲ್ಲ, ದೇ ಆರ್ ಹೈ ಇನ್ ಪ್ಯೂರಿಕ್, ಅದನ್ನು ಅವಾಯ್ಡ್ ಮಾಡಿ. ನೀವು ಸ್ಟಿಲ್ ಯು ಕ್ಯಾನ್ ಈಟ್ ಫಿಶ್ ತಿನ್ಬೋದು, ಚಿಕನ್ ತಿನ್ಬೋದು, ಎಲ್ಲ ತಿನ್ಬೋದು. ಕೆಲವರು ಡಾಕ್ಟ್ರು ನಂಗೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಇದೆ, ನಾನ್ ವೆಜ್ಜೇ ಬಿಟ್ಬಿಡು ಅಂತ. ಅವ್ನು ನಾನ್ ವೆಜ್ಜೇ ಬಿಟ್ಬಿಟ್ಟು ಬರೀ ಅನ್ನ ತಿನ್ಕೊಂಡು ಕುಟ್ಕೊಂಡು ಅಲ್ಲಿ ಯೂರಿಕ್ ಆ್ಯಸಿಡು ಬಂದಿರೋ ಜೊತೆಗೆ ಇಲ್ಲಿ ಡಯಾಬಿಟಿಕ್ಕು ಬಂದಿರುತ್ತೆ, ಹೈ ಕಾರ್ಬ್ಸ್ ತಿಂದು. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಇಟ್ ಅಂತ.